ತುಂಬ ವಿಜೃಂಭಣೆಯಿಂದ ದಸರಾ ಹಾಗೂ ವಿಜಯದಶಮಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇ ವಿಶೇಷ ದಿನ ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿ ವರ್ಷದಂತೆ ಈ ಆನೇಕಲ್ ಪಟ್ಟಣದಲ್ಲಿ ತುಂಬ ಮೈಸೂರಿನಲ್ಲಿ ವಿಶ್ವವಿಖ್ಯಾತಿ ಪಡೆದರೂ ಸಹ ಇದು ಕರ್ನಾಟಕದಲ್ಲಿ ವಿಖ್ಯಾತಿ ಪಡೆದಿದೆ ಅನ್ನೋ ಮಟ್ಟದಲ್ಲಿ ಇವತ್ತು ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದನ್ನು 9 ದಿನಗಳ ಕಾಲ ಆಚರಣೆ ಮಾಡಿ ಆಯುಧ ಪೂಜೆಯನ್ನು ಮಾಡಿ ವಿಜಯ ಸಂಕೇತವಾಗಿ ವಿಜಯದಶಮಿಯನ್ನು ಇವತ್ತು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪುರಾಣ ಪ್ರಸಿದ್ಧಿ ಆಗಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದ್ದಾವೆ. ಇದನ್ನ ರಾಮಾಯಣದಲ್ಲಿ ರಾವಣನ ರಾಮ ಸಾಯಿಸಿದ ಆ ದಿನ ಅಂತ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸ ವನವಾಸವನ್ನು ಮುಗಿಸ್ಕೊಂಡು ಬಂದು ತನ್ನ ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರದಲ್ಲಿಟ್ಟು ಪೂಜೆ ಮಾಡಿ ಇದಕ್ಕೆ ಯುದ್ಧವನ್ನು ಸಾರಿ ಮಾಡಿ ಇದನ್ನು ವಿಜಯ ಸಂಕೇತವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ಆ ಕಷ್ಟ ದಿನಗಳಲ್ಲಿ ಮಹಿಷಾಸುರನನ್ನ ಮರ್ದಿಸಿ ಅಲ್ಲಿ ಸಹ ದುಷ್ಟಶಕ್ತಿಯನ್ನ ಹೋಗಲಾಡಿಸಿ ಶಿಷ್ಟರನ್ನ ರಕ್ಷಣೆ ಮಾಡಿರ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ತಾಯಿ ಚೌಡೇಶ್ವರಿಯ ತೋಟವೀರ ಮಹಾಸಂಘದ ವತಿಯಿಂದ ಈ ದಿನ ಇಲ್ಲಿ ತಾವೆಲ್ಲ ನೋಡ್ತಾ ಇದ್ರೆ ಎಷ್ಟು ವಿಜೃಂಭಣೆ ನಡೀತದೆ. ನಾವು ಪಾಪ ಕಲಾ ತಂಡಗಳಿಗೆ ಇನ್ನ ಸ್ವಲ್ಪ ಸಮಯವನ್ನು ಕೊಡಬೇಕಾಗಿತ್ತೇನೋ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟೊಂದು ವಿಜೃಂಭಣೆಯಿಂದ ಕಲಾ ತಂಡಗಳ ಮುಖಾಂತರ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಈ ಒಂದು ತಾಯಿಯ ಚೌಡೇಶ್ವರಿಯ ವಿಗ್ರಹವನ್ನಿಟ್ಟು ಇವತ್ತು ಪೂಜೆ ಮಾಡಿ ತುಂಬಾ ವಿಜೃಂಭಣೆ ನಡೀತದೆ. ಹಾಗಾಗಿ ಇಲ್ಲಿ ಜಾತಿ ಮತ ಭೇದ ಎಲ್ಲ ಬಿಟ್ಟು ಸರ್ವರೂ ಸಹ ಆನೇಕಲ್ ಜನತೆ ಬಂದು ಈ ನಾಡ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದಸರಾ ಹಬ್ಬಕ್ಕೆ ವಿಜಯದಶಮಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಈ ತಾಲೂಕಿನಾದ್ಯಂತ ಜನರಿಗೆ ಒಂದು ಸುಖ ಶಾಂತಿ ಸಮೃದ್ಧಿ ಆಯುಷು ಆರೋಗ್ಯ ಸಿಗಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಜನರ ಇನ್ನಷ್ಟು ವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು, ಚೆನ್ನಾಗಿರಬೇಕು, ನಾಡು ಚೆನ್ನಾಗಿರಬೇಕು, ಆನೇಕಲ್ ಇರಬೇಕು ಅಂದ್ರೆ ಈ ಒಂದು ಭಗವಂತನಲ್ಲಿ ಆ ಚಾಮುಂಡೇಶ್ವರಿಯಲ್ಲಿ ಚೌಡೇಶ್ವರಿ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗದ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿ ಭಾಗ್ಯ ಸಿಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಆನೇಕಲ್ನಲ್ಲಿ ಚೌಡೇಶ್ವರಿ ಅಮ್ಮನವರ ಒಂದು ಸನ್ನಿಧಿನಲ್ಲಿ ಇವರು ದಸರಾ ಮಹೋತ್ಸವ ಅದ್ದೂರಿಯಾಗಿ 9 ದಿನಗಳ ಕಾಲ ಏನು ಶರಣ ನವರಾತ್ರಿಗಳು ಅವು ಕೂಡ ಆಗ್ತಾ ಇದ್ದಾವೆ. ಪ್ರತಿದಿನವೂ ಕೂಡ ಅಮ್ಮನವರಿಗೆ ಹೊಸ ಒಂದು ಪೂಜೆಗಳು ಮತ್ತು ದಿನನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವೆಲ್ಲನೂ ಕೂಡ ನಡೆದು ಮೈಸೂರಲ್ಲಿ ಯಾವ ರೀತಿಯಾದಂಥ ಒಂದು ನಡೀತದೆ ಕಾರ್ಯಕ್ರಮಗಳು ಅದೇ ಥರನೇ ಇಲ್ಲೂ ಕೂಡ ನಡೀತದೆ. ಅಲ್ಲಿ ಸರ್ಕಾರ ನಡೆಸ್ತದೆ, ಆದರೆ ಇಲ್ಲಿ ನಮ್ಮ ಚೌಡೇಶ್ವರಿ ಅಮ್ಮನವರ ಒಂದು ದೇವಾಲಯದ ಟ್ರಸ್ಟ್ ಏನಿದೆ ಅವರು ಮತ್ತು ನಮ್ಮ ತೊಗಟವೀರ ಸಮಾಜದವರು ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಸೇರಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದು ವರ್ಷಕ್ಕೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಮುಂದೇನೂ ಕೂಡ ಈ ರೀತಿಯಾಗಿ ಈ ಕಾರ್ಯಕ್ರಮಗಳು ಚೆನ್ನಾಗಾಗಲಿ. ನಮ್ಮ ಆನೇಕಲ್ನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ಗ್ರಾಮದ ಜನಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಅಲ್ಲಿ ಸುಮಾರು ಜನ ಮೈಸೂರಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಪಾಸ್ ಸಿಸ್ಟಮ್ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗ್ದಿರಾ ಇಲ್ಲೇನೇನೇ ನಾವು ಕಣ್ ತುಂಬಿಕೊಳ್ತೀವಿ ದಸರಾ ಮಹೋತ್ಸವವನ್ನು ಅಂತೇಳಿ ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ, ಮತ್ತು ಉತ್ತಮವಾದಂಥ ಒಂದು ಮಳೆ ಆಗಬೇಕು, ಬೆಳೆಗಳಾಗಬೇಕು, ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಒಂದು ಶಕ್ತಿ ಆ ದೇವತೆ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನೀಡಲಿಕ್ಕೆ ಬಯಸ್ತೀನಿ. ಏನು ಅದು ಒಂದು ಟ್ರಸ್ಟ್ ಆಗಬೇಕು, ಅದೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಇವರು ಅಪ್ಲೈ ಮಾಡಿದ್ರೆ ಅದು ನಾವು ಸಹಾಯ ಮಾಡ್ತೀವಿ. ನೋಡೋಣ ಇನ್ನೂ ಮೇ ಎಲ್ಲ ಇದು ನವಂಬರು ಡಿಸೆಂಬರು ಅದು ಅಂತ ಹೇಳ್ತಾ ಇದ್ದಾರೆ. ನಾವು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲೇನು ಎರಡು ಮಾತಿಲ್ಲ. ನಾನು ಒಬ್ಬ ಆಕಾಂಕ್ಷಿ. ದಸರಾ ಮಹೋತ್ಸವದ ಅಂಗವಾಗಿ ನಮ್ಮ ಶಾಸಕರು ಮತ್ತೆ ನಮ್ಮ ಶಾಸಕರಾದ ಶಿವಣ್ಣ ಅವರು ಮತ್ತೆ ವಿಧಾನ ಪರಿಷತ್ ಸದಸ್ಯರಾದ ರಾಮಜೇಗೌಡರು ಮತ್ತೆ ಎಲ್ಲ ತೊಗಟವೀರ ಮಹಾಸಂಘದ ಪೂಜೆ ಗುರುಗಳು ಹಾಗೂ ಸದಸ್ಯರುಗಳು ಹಾಗೂ ನಮ್ಮ ಸ್ನೇಹಿತರಾದಂಥ ಪದ್ಮನಾಭ ಅವರು ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯಿಂದ ಈ ಒಂದು ಮಹೋತ್ಸವದ ಸಾಕ್ಷಿಯಾಗಿರ್ತವೆ. ಏನಿವತ್ತು ವರ್ಷದಿಂದ ವರ್ಷಕ್ಕೆ ಈ ಒಂದು ಮಹೋತ್ಸವ ಮೆರುಗನ್ನು ಪಡಿತಾ ಇದೆ. ಮತ್ತು ಕಲಾ ತಂಡಗಳು ಆಗಿರ್ಬೋದು, ಹಾಗೆ ಈ ಅಂಬಾರಿ ಆಗಿರ್ಬೋದು, ಸಾಕ್ಷಾತ್
ಮೈಸೂರು ದಸರಾ ಇಲ್ಲಿ ನಾವು ಆನೇಕಲ್ ತಾಲೂಕಿನಲ್ಲಿ ನೋಡೋಂಥ ಭಾಗ್ಯ ಈ ತಾಲೂಕಿನ ಜನತೆಗೆ ದೊರಕಿದೆ. ಆ ತಾಯಿ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಏನು ಈ ಒಂದು ದಸರಾ ಮಹೋತ್ಸವ ನಡೆಸೋದಕ್ಕೆ ಭಾಳ ಆಸಕ್ತಿಯಿಂದ ಮುಂದೆ ಬಂದು ನಿಂತು ಮಾಡ್ತಾ ಇರ್ತಕ್ಕಂಥ ತೊಗಟವೀರ ಮಹಾಸಂಘದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳಿ, ಮಳೆ ಬೆಳೆ ಆಗಲಿ, ತಾಲೂಕು ತಂಪಾಗಿರಲಿ ಅಂತೇಳಿ ಹೆಚ್ಚಿಗೆ ಮಾತಾಡಿದೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಗಾಂಧಿ ಜಯಂತಿಯ ಶುಭಾಶಯಗಳು ಅನ್ನು ಕೂಡ ನಾನು ಎಲ್ರಿಗೂ ಹೇಳ್ತಾ ಮತ್ತೊಮ್ಮೆ ಆ ತಾಯಿ ಚೌಡೇಶ್ವರಿ ಎಲ್ಲರನ್ನು ಚೆನ್ನಾಗಿಡ್ಲಿ ಅಂತೇಳಿ ತಾಯಿ ಚೌಡೇಶ್ವರಿ ಮುಗಿತಾ 2 ಮಾತು ಮುಗಿಸ್ತಾ ಜೈ ಭುವನೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚೌಡೇಶ್ವರಿ. ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲೇ ಏನು ತಾಯಿ ಚೌಡೇಶ್ವರಿ ಅಮ್ಮನವರ ದೇವಾಲಯ ಹಾಗೂ ತೊಗಟವೀರ ಸಂಘ ಹಾಗೂ ಆನೇಕಲ್ ಪಟ್ಟಣದ ಎಲ್ಲ ಸಾರ್ವಜನಿಕರ ಯೋಗದೊಂದಿಗೆ ಏನು ಆನೇಕಲ್ ಪಟ್ಟಣದಲ್ಲಿ ದಸರಾ ಉತ್ಸವ ನಡೀತಾ ಇದೆ. ನನಗೆ ಗೊತ್ತಿರೋ ಹಾಗೆ ವರ್ಷದಿಂದ ವರ್ಷಕ್ಕೆ ಇದು ಜನಸಂಖ್ಯೆ ಹೆಚ್ಚಾಗುತ್ತಾ ಬರ್ತಾ ಇದೆ. ಏಕೆಂದರೆ ಇವತ್ತು ತಾವೆಲ್ಲ ನೋಡ್ಬೋದು, ನನ್ನ ಅನಿಸಿಕೆ ಪ್ರಕಾರ ಒಂದು 30,000 ರಿಂದ 40,000 ಜನ ಆನೇಕಲ್ ಪಟ್ಟಣದಲ್ಲಿ ದಸರಾ ಅಂಬಾರಿ ನೋಡಲು ಸೇರಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ಒಂದು ಮಟ್ಟಕ್ಕೆ ಹೋಗಿದೆ ಅಂತ ತಮಗೆ ತಿಳಿತಿದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಇದು ಸಹ ಈಗೇನು ಆನೇಕಲ್ ದಸರಾ, ಈ ಮೈಸೂರು ದಸರಾದಲ್ಲಿ ಏನು ನಮ್ಮ ಆನೇಕಲ್ ಜನತೆ ಇಲ್ಲಿಂದ ದಸರಾ ನೋಡಿ ಬರೋದು ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ಇಲ್ಲೇ ಆನೇಕಲ್ ಪಟ್ಟಣದಲ್ಲೇ ಅದೇ ರೀತಿಯಲ್ಲಿ ಏನು ನಮ್ಮ ಮೈಸೂರು ದಸರಾ ಈ ತೊಗಟವೀರ ಸಂಘದಿಂದ ಏನು ನಡೆಸ್ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ನಮ್ಮ ಆನೇಕಲ್ ಸಾರ್ವಜನಿಕರು ಪ್ರತಿ ವರ್ಷವೂ ಸಹ ಎಲ್ಲ ಸಹಕಾರ ನೀಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ತುಂಬ ಹೆಚ್ಚಾಗಿ ಒಂದು ಈಗೇನು ನಡೀತಾ ಇದೆ ಚೌಡೇಶ್ವರಿ ಅಮ್ಮನವರ ದಸರಾ, ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನಿವತ್ತು ನಮ್ಮ ಆನೇಕಲ್ನ ಚೌಡೇಶ್ವರಿ ತಾಯಿ ಈ ಒಂದು ದಸರಾ ಹಬ್ಬವನ್ನು ಈ ಚೌಡೇಶ್ವರಿ ದೇವಸ್ಥಾನದವರು ಏನು ನಡೆಸ್ಕೊತಾ ಬರ್ತಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಆನೇಕಲ್ ತಾಲೂಕಿನ ಮತ್ತು ಸುತ್ತಮುತ್ತ ಹಳ್ಳಿಗಳ ಎಲ್ಲ ಟೌನ್ ಎಲ್ಲ ಸೇರಿ ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಸಾರ್ವಜನಿಕರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಈ ಥರ ಸಹಾಯ ಮಾಡಿರೋದ್ರಿಂದನೇ ಚೌಡೇಶ್ವರಿ ದೇವಸ್ಥಾನದವರು ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಪ್ರತಿ ವರ್ಷ ಇನ್ನೂ ಜನತೆ ಆ ತಾಯಿ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಿ ಇನ್ನೂ ಕಾರ್ಯಕ್ರಮನ ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಒಂದು ಒಳ್ಳೆ ಮೈಸೂರಲ್ಲಿ ಏನು ದಸರಾ ನಡೀತಾ ಇದೆ ಅದು ಬಿಟ್ಟರೆ ನಮ್ಮ ಆನೇಕಲ್ಲೇ ಅದನ್ನ ಮೀರ್ಸೋಕ್ಕೆ ಎಲ್ಲೂ ಆಗಲ್ಲ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಚೌಡೇಶ್ವರಿ. ಆನೇಕಲ್ನ ದಸರಾ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆನೇಕಲ್ನಲ್ಲಿ ಚೌಡೇಶ್ವರಿಯ ಭಕ್ತರು ನೇಕಾರ ಸಮುದಾಯಕ್ಕೆ ಸೇರಿರತಕ್ಕಂಥವರು, ತೊಗಟವೀರ ಸಮುದಾಯದವರ ನೇತೃತ್ವದಲ್ಲಿ ಈ ಉತ್ಸವ ಅನೇಕ ಕಲಾ ತಂಡಗಳ ಮೂಲಕ ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ದೇವರನ್ನ ಆನೆಯ ಮೇಲೆ ಅಂಬಾರಿ ರೀತಿಯಲ್ಲಿ ಹೊರಿಸಿ ವಿಶೇಷವಾಗಿ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಸುಖ, ಸಂತೋಷ, ನೆಮ್ಮದಿಗಳು ಸಿಗಲಿ ಅನ್ನುವ ಆಶಯದೊಂದಿಗೆ ವಿಜಯದಶಮಿಯ ಸಂದೇಶವನ್ನು ಈ ರೀತಿ ಈ ಉತ್ಸವದ ಮೂಲಕ ಈ ಸಮಾಜದವರು ನೀಡ್ತಾ ಇದ್ದಾರೆ. ಶ್ರೀ ಆನೇಕಲ್ ದಸರಾ ವಿಜಯದಶಮಿ 2025 ವಿಜಯದಶಮಿ ಕಾರ್ಯಕ್ರಮ ಯಶಸ್ವಿ ಆಗಿರೋದಕ್ಕೆ ಕಾರಣ ಎಲ್ಲ ಭಕ್ತ ಮಹಾಶಯರು, ಹಾಗೆ ಎಲ್ಲ ಆನೇಕಲ್ ಸುತ್ತಮುತ್ತಲ ಗ್ರಾಮಸ್ಥರು, ಹಾಗೆ ಚೌಡೇಶ್ವರಿ ಮಾತೆಯ ಕೃಪಾ ಕಟಾಕ್ಷ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಈಗ ಇಲ್ಲಿ ಏನು ನಡೀತಾ ಇದೆ, ಈ ಒಂದು ಆನಂದ ನೋಡಬೇಕಾದ್ರೆ ಅದು ಇದೇ ಬೇರೆ. ಏನು ನಿಯರ್ಲಿ ಸುಮಾರು ಒಂದು 3 ಲಕ್ಷ, ನನ್ನ ಒಂದು ಅಂದಾಜು ಪ್ರಕಾರ ಒಂದು 3 ಲಕ್ಷ ಜನ ದಿನೇ ದಸರಾಗೆ ಹೆಚ್ಚಾಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಆಯಮ್ಮ ಒಂದು ಕೋರಿಕೆಗಳನ್ನ ಈಡೇರಿಸೋದು, ಹಾಗೆ ಆಯಮ್ಮನ ಒಂದು ಕೃಪೆ ಕಟಾಕ್ಷ, ಹಾಗೆ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಶಾಸಕರು, ಹಾಗೆ
MLCಗಳು ಹಾಗೆ ಎಲ್ಲ ಸಿಬ್ಬಂದಿ ಏನು ತಾಲೂಕು ಆಫೀಸು ಸಿಬ್ಬಂದಿ ಇರ್ಬೋದು, ಪುರಸಭೆ ಸಿಬ್ಬಂದಿ ಇರ್ಬೋದು. ಯಾಕೆಂದರೆ ಒಂದು ಕಸ ಹೊಡೆಯೋದು ಅಂದರೆ ತುಂಬ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಹೊತ್ತು ನಮಗೆ ದೇವಸ್ಥಾನ ಎಷ್ಟು ಕ್ಲೀನಾಗಿ ಇದು ಮಾಡೋದಕ್ಕೆಲ್ಲ ನಮ್ಮ ಪುರಸಭೆ ಸಿಬ್ಬಂದಿ ಡೈಲಿ ಅವರು ಕಾಣದ ಕೈಗಳ ಥರ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಈ ವಿದ್ಯುತ್ KEB ಇರ್ಬೋದು, ಅರಣ್ಯ ಅಧಿಕಾರಿಗಳಿರ್ಬೋದು, ಹಾಗೆ ಏನು ಈ ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಹೆಚ್ಚಿನ ಸಪೋರ್ಟು ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮ ಹಾಗೆ ಬೆಳಿಗ್ಗೆಯಿಂದ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರಾದ ಮುಳಬಾಗಿಲು ಬಾಬುಬಾಯಿ ಅಂತ ಇದ್ದಾರೆ. ಅವರು ಈ ಸಲ ಒಂದು 100 ಮೂಟೆ ಅಕ್ಕಿಗಳನ್ನ ಅವರಿಗೆ ನಮ್ಮ ಮಾಹಿತಿನೇ ಕೊಟ್ಟಿರಲಿಲ್ಲ, ಉಚಿತವಾಗಿ ಕಳಿಸಿದ್ದಾರೆ. ಅದು ಆ ಅಮ್ಮನ ಪವಾಡ. ಆ ಜನಸುದ್ದಿ ಅನ್ನೋ ಇವತ್ತು ಒಂದು ಚಾನಲ್ಲು ನಮ್ಮ ಗುರುಗಳ ದಿವ್ಯ ಜ್ಞಾನಾನಂದ ಗುರುಗಳ ಆಶೀರ್ವಾದದಿಂದ ಇವತ್ತು ಅದನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ಇದೇ ರೀತಿ ನಮ್ಮ ಇಲ್ಲಿ ಏನಾಗಿದೆ ಅಂದರೆ ಒಂದು ಜಾತಿ ಮತ ಪಂಗಡ ಅನ್ನೋದಿಲ್ಲ, ಎಲ್ಲ ಸರ್ವರೂ ಸರ್ವರು ಒಂದೇ ಅನ್ನೋ ಥರ ನಾವು ನಮ್ಮ ದಸರಾ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ದಸರಾನಲ್ಲಿ ಇದುವರೆಗೂ ರಾಜಕೀಯ ಬಂದಿಲ್ಲ, ಹಾಗೆ ಬರೋದು ಇಲ್ಲ ಅಂಥೇಳಿ ನಾನು ಆಶಿಸ್ತೀನಿ. ಹಾಗೆ ನಾವು ಯಾರ ಹತ್ರನೂ ಈ ಸರ್ಕಾರ ಹತ್ರ ಇದುವರೆಗೂ ನಾವೇನು ದೇಣಿಗೆ ನಾವೇನು ಕೇಳಿಲ್ಲ. ಇಲ್ಲೆಲ್ಲ ಎಲ್ಲ ಭಕ್ತ ಮಹಾಶಯರು ಕೊಡ್ತಾ ಇದ್ದಾರೆ. ನಾವು ಹೋಗೋ ಅಷ್ಟೊತ್ತಿಗೆ ಆನೇಕಲ್ ದಸರಾನ ಅಂಥೇಳಿ ನಾವು 1000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದ್ರೆ 2000 ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಆಯಮ್ಮ ಒಂದು ಕೃಪಾ ಕಟಾಕ್ಷ. ನಮಗೆ ದೇವಸ್ಥಾನಕ್ಕೆ ಏನು ಹಣದ ಏನು ಪ್ರಾಬ್ಲಮ್ ಇಲ್ಲ. ಭಕ್ತ ಮಹಾಶಯರು ನಮಗೆ ಹೆಚ್ಚು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಈ ತಾಯಿ ಇನ್ನೂ ಅದ್ಧೂರಿಯಾಗಿ ಮಾಡಿಸ್ಕೊಂಡು ಹೋಗಲಿ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಹಾಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳು, ಮೊದಲನೇದಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ತಮಗೂ ಎಲ್ಲ ನನ್ನ ಭಕ್ತ ಮಹಾಶಯರಿಗೂ, ಹಾಗೆ ಕಾಣದ ಕೈಗಳು, ನೀವೇನು ನಾವು ಇನ್ನು ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸಹಕಾರ ಕೊಡಲಿ. ಆ ಅಮ್ಮನವರ ಆಶೀರ್ವಾದ ಎಲ್ರಿಗೂ ಸಿಗಲಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಜೈ ಕರ್ನಾಟಕ.